Good morning everyone. It's our day 11. Honey honey ಮಳಿ ಬರಾತೈತಿ but still I'm going for my run or walk. ವೆಲ್ಕಮ್ ಟು ಹೆಲ್ದಿ ಲೈಫ್ ಸ್ಟೈಲ್ ಅಂಡ್ 30 ಡೇಸ್ ವರ್ಕೌಟ್ ಚಾಲೆಂಜ್. ಡೈಲಿ ವರ್ಕೌಟ್ ಒಳಗಡೆ ರನ್ ಆರ್ ವಾಕ್ ಮಾಡ್ಲೇಬೇಕು ನಾವು. ನಮ್ ಟಾರ್ಗೆಟ್ ಐತಿ 2000 ಸ್ಟೆಪ್ಸ್. ಸ್ಕಿಪ್ಪಿಂಗ್ ಮಾಡೋದರದ ಬೆನಿಫಿಟ್ಸ್ ಏನೆಲ್ಲ ಅಂತ ತಿಳ್ಕೊಳ್ಳೋಣ ಬರ್ರಿ. ಸಮ್ ಟೈಮ್ಸ್ ನಿಮಗ ವಾಕಿಂಗ್ ಆರ್ ರನ್ನಿಂಗ್ ಮಾಡಕ್ ಟೈಮ್ ಇರಲ್ಲ, ಬಟ್ ಅವಾಗ ನೀವು ಸ್ಕಿಪ್ಪಿಂಗ್ ಮಾಡ್ತೀರಂತಂದ್ರ ಅದು ಆಪ್ಷನ್ ಬೆಸ್ಟ್. 30 ಮಿನಿಟ್ಸ್ ರನ್ನಿಂಗ್ ಈಸ್ ಈಕ್ವಲ್ ಟು 10 ಮಿನಿಟ್ಸ್ ಸ್ಕಿಪ್ಪಿಂಗ್ ಮಾಡೋದು. 100 ಕೌಂಟಿಂಗ್ ನಾವು ಡೈಲಿ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಸ್ಟಾರ್ಟಿಂಗ್ 100 ಮಾಡಕ್ ಆಗಲ್ಲ, ಜಸ್ಟ್ 50 ದಿನ ಸ್ಟಾರ್ಟ್ ಮಾಡ್ರಿ. ಸ್ಕಿಪ್ಪಿಂಗ್ ನಿಮಗೆ ಕ್ಯಾಲರೀಸ್ ಬರ್ನ್ ಮಾಡಕ ಮತ್ತೆ ವೇಟ್ ಲಾಸ್ ಮಾಡಕ್ಕೂ ಹೆಲ್ಪ್ ಮಾಡತ್ತ. ನಿಮ್ದು ವೇಟ್ ಕಂಟ್ರೋಲ್ ಆಗಿರ್ಬೇಕಂತಂದ್ರೂ ಸ್ಕಿಪ್ಪಿಂಗ್ ಮಾಡಿದ್ರೆ ಬೆಸ್ಟ್. ಸ್ಕಿಪ್ಪಿಂಗ್ ಇಂದ ನಮಗೆ ಏನು ಡಿಸ್ಅಡ್ವಾಂಟೇಜಸ್ ಇರಲ್ಲ, ಉಲ್ಟಾ ನಮಗ್ ಅಡ್ವಾಂಟೇಜಸ್ ಜಾಸ್ತಿ ಇರತ್ತ. ನಿಮ್ದು ಜಾಯಿಂಟ್ಸ್ ಏನಿರತ್ತ ಸ್ಟ್ರಾಂಗ್ ಆಗತ್ತ. ಬರೀ ಎಕ್ಸರ್ಸೈಸ್ ಮಾಡ್ತೀನಿ ಅಂದ್ರೆ ನಡೆಯಲ್ಲ. ಹಂಗ ನಮ್ ಬಾಡಿ ಒಳಗಡೆ ಏನ್ ಹಾಕತ್ತೀವಿ ಅದನ್ನು ಇಂಪಾರ್ಟೆಂಟ್ ಆಗತ್ತ. ಸೊ ಡೈಲಿ ವರ್ಕೌಟ್ ಒಳಗಡೆ ನಾವು 2 ಲೀಟರ್ಸ್ ವಾಟರ್ ಕುಡಿತೀವಿ, ಹೆಲ್ದಿ ಫ್ರೂಟ್ಸ್ ತಿಂತೀವಿ, ವೆಜಿಟೇಬಲ್ಸ್